ನಮ್ಗೆ ತಾಯಿ ಇಲ್ಲ, ತೀರ್ಕೊಂಡಿದ್ದಾರೆ, 2 ವರ್ಷ ಆಯ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಆಯ್ತು ನಮ್ಗೆ. ಹೇಳ್ಬೇಕಂದ್ರೆ ನಮ್ದು ಎಕನಾಮಿಕ್ಲಿ ಯಾವ ತರ ಅಂದ್ರೆ ಸ್ವಲ್ಪ ವೀಕೆ ಇದೆ ಯಾವಾಗಿದ್ರು. ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರಿಗೆ ಬ್ಯಾಕ್ ಬೋನ್ ಸ್ವಲ್ಪ ಪೇನ್ ಆಗಿದಾಯ್ತು. ಅವಾಗ ನಾವು 2.5-3 ಲಕ್ಷ ಹಾಸ್ಪಿಟ್ಲಿಗೆ ಹಾಕಿ ಇದ್ದಿರೋ ಅಮೌಂಟನ್ನು ಸ್ವಲ್ಪ ಖಾಲಿ ಆಗಿಬಿಡ್ತೀವಿ. ಇಷ್ಟೆಲ್ಲ ಬಡತನ ಐತಲ್ಲ, ಸೊ ಮತ್ತೆ ಈಗ ಬಡತನ ಐತಿ ಅಂತಂದ್ರೆ ಅದನ್ನ ತೆಗೆದು ಹಾಕೋಬೇಕಲ್ಲ, ನಾವೇನಾರ ಒಂದು ಮಾಡ್ಬೇಕು, ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಒಂದು ಯಾರಾದ್ರೂ ಹಂಬಲ ಐತಿ. ಸರ್ ಜೊತೆಗೆ ಭೇಟಿನೂ ಆದ್ವಿ, ಅಪ್ಪ ನಾವು ಜೊತೆಗೆ ಕೂಡಿ ಭೇಟಿ ಆದ್ವಿ. ಆದ್ಮೇಲೆ ಅವರು ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡ್ತೀವಿ, ನೀವು ಅಪ್ಲಿಕೇಶನ್ ಹಾಕ್ರಿ, ಗೌರ್ಮೆಂಟ್ ಆದ್ರೆ ಗೌರ್ಮೆಂಟ್ ಎಷ್ಟು ಫೀಸ್ ಇರ್ತ ಅದನ್ನ ನೋಡ್ಕೊಂಡು ಕೊಡ್ತೀವಿ, ಮ್ಯಾನೇಜ್ಮೆಂಟ್ ಆದ್ರೂ ನೋಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ವಿ. ಇವರು ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡೋದ್ರ ಮೂಲಕ ಏನ್ ಮಾಡಿದಾರೆ ಅಂದ್ರೆ ಶಿಕ್ಷಣಕ್ಕೆ ಅವ್ರಿಗೆ ಸಹಕಾರನ ನೀಡಿದ್ದಾರೆ. ಅವರು ಶಿಕ್ಷಣವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೈಯರ್ ಎಜುಕೇಶನ್ ನಮ್ಮಂತ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಅವರೇ ಧೈರ್ಯ ಅಂತ ಹೇಳ್ಬೋದು. ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ವರ್ಲ್ಡ್ ನಮ್ಗೆ ಧೈರ್ಯ ಕೊಟ್ಟೈತಿ ಅಂತ ನಾ ಹೇಳ್ತೀನಿ. ಸಾವಿರಾರು ಬೋರ್ಗೆಲ್ಲ ಹಾಕಿದ್ರೆ ನಮ್ಮ ತಾಲೂಕಿಗೆ ಅವ್ರಂತ ಅವ್ರ ಹಿಂದೂ ಸಿಕ್ಕಿಲ್ಲ, ಮುಂದೂ ಸಿಗೋಂಗಿಲ್ಲ. ಅವ್ರನ್ನ ನಾವು ಎಷ್ಟು ಹೊಗಳಿದ್ರು ಕಡಿಮೆ ಐತಿ. ಅವ್ರು ಎಲ್ಲ ನಮ್ಮ ತಾಲೂಕಿನಾಗ ಎಷ್ಟು ದೇವಸ್ಥಾನ ಅದಾವ ಅಷ್ಟು ದೇವಸ್ಥಾನಕ್ಕ ಲಕ್ಷಗಟ್ಲೆ ರೊಕ್ಕ ಕೊಟ್ರು. ಅವ್ರು ಶಾಲೆ ಮಕ್ಕಳಿಗೆ ಅವ್ರಿಗೆ ಫೀ ಕಟ್ಟಾಕ ಬಡವರು ಅದಾರ ಅಂತ ಹೇಳಿ ಅವ್ರಿಗೆ ವರ್ಷನೂ ಕಾಯ್ಮೆ ಕೊಟ್ರು. ಅವ್ರಿಗೆ ಚೆನ್ನಾಗಿ ಓದಮ್ಮ, ಆಲ್ ದ ಬೆಸ್ಟ್ ಹೇಳ್ಯಾರ ನೋಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.